ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳೇ, ಸಂತೋಷ ಆಗ್ತದೆ. ಮತ್ತೊಬ್ಬರು ಯಾರೋ ಕಳಿಸಿದ್ದಾರೆ, ಅವರ ಮನೆಯಲ್ಲಿ ಈ ವಾಸ್ತು ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾರಂತೆ. ಅವರ ಯಜಮಾನರು ಇವ್ರಿಗೆ ಹೇಳಿದ್ದಾರೆ, ನೋಡಮ್ಮ ಯಾರೋ ನಿಮ್ಮ ಗುರುಗಳು ಅವ್ರು ಹೇಳಿದ್ದನ್ನೆಲ್ಲ ಮನೇಲಿ ಮಾಡಿದ್ಯಾ, ನಾನು ಬೇಡ ಅಂತ ಹೇಳಿದ್ರು ಕೂಡ ಮಾಡಿದ್ಮೇಲಿಂದ ಖಂಡಿತವಲ್ಲೂ ಅಭಿವೃದ್ಧಿ ಆಗಿದೆ, ಹಾಗಾಗಿ ಆ ಗುರುಗಳು ಒಂದು ಥ್ಯಾಂಕ್ಸ್ ಹೇಳ್ಬಿಡು ಅಂತ ಹೇಳಿದ್ದಾರೆ. ಸೊ ಅದು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಬಂದಿರೋಂಥ ಕಾಮೆಂಟ್ಸಲ್ಲಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ really feel very happy and proud for the knowledge which God has bestowed for us to live a healthy, wealthy, prosperous, peaceful and blissful and joyful life. ಅಂದರೆ ನನ್ನದಲ್ಲ ಈ ಜ್ಞಾನವೆಲ್ಲ ಕೂಡ ಭಗವಂತ ಕೊಟ್ಟಿರುವಂಥದ್ದು. ಸೊ ನಮ್ಮ ಸನಾತನ ಧರ್ಮದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ವೇದಗಳ ಮೂಲಕ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಂದಿರುವಂಥ ಒಂದು ಭಾಗ ಈ ವಾಸ್ತು. ಸೊ ಈ ವಾಸ್ತುವನ್ನು ಬಳಸ್ಕೊಂಡು ಸಾಕಷ್ಟು ಜನ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಅಂತಂತೇಳಿ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು. ಸೊ ನಿಮ್ಮ ಯಜಮಾನರಿಗೆ ಹೇಳಿ, ಯಾರು ಮೆಸೇಜ್ ಕಳಿಸಿದ್ರು ಅವ್ರಿಗೆ ಭಗವಂತ ಇನ್ನೂ ಕೂಡ ನಿಮ್ಮನ್ನೇ ಅಷ್ಟೇ ಅಲ್ಲ, ಯಾರೆಲ್ಲ ಈ ಯೂಟ್ಯೂಬನ್ನು ಮಾಡಿಕೊಂಡು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗ್ತಿರ್ತಾರೋ ಅವರೆಲ್ಲರಿಗೂ ಕೂಡ ಸಕಲ ಸೌಕರ್ಯಗಳು, ಸಕಲ ಆರೋಗ್ಯ, ಸಕಲ ಆನಂದಗಳು ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಬಂದಿರೋಂಥ ಪ್ರಶ್ನೆ ಏನು ಅಂತ ಅನ್ನೋದಾದರೆ, ವಾಯುಮೂಲೆಯಲ್ಲಿ ಅಡುಗೆ ಮನೆ ಇದೆ, ಆ ಅಡುಗೆ ಮನೆಯಲ್ಲಿ ನಾನು ಉತ್ತರವನ್ನು ನೋಡ್ತಾ ಅಡುಗೆಯನ್ನು ಮಾಡಬಹುದೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಲ್ಲೂ ಕೂಡ ಉತ್ತರವನ್ನು ನೋಡ್ತಾ ಮಾಡ್ಬೋದು. ಬಟ್ ಇದು ಮಾಡೋಕ್ಕಿಂತ ಮುಂಚೆ ಸಾಧ್ಯ ಆಯಿತು ಅಂತಂದರೆ, ಅದರೊಳಗೆ ಈಸ್ಟ್ ಭಾಗಕ್ಕೆ ಏನಾದರೂ ಪ್ರಾವಿಷನ್ ಇತ್ತು ಅಂತಂತಂದರೆ, ಅಂದರೆ ಪೂರ್ವ ಭಾಗಕ್ಕೆ ಏನಾದರೂ ಅನುಕೂಲ ಇತ್ತು ಅಂತಂದರೆ ಪೂರ್ವ ಭಾಗದಲ್ಲಿ ಇಟ್ಕೊಂಡು ಅಡುಗೆ ಮಾಡೋದು ಒಳ್ಳೆಯದು. ಅದರಲ್ಲೂ ಕೂಡ ನೋಡ್ಕೊಳ್ಳಿ. ಈಗ ಹೆಂಗೆ ಅಂತಂತಂದರೆ ಹೇಳ್ತೀನಿ, ಅದಕ್ಕೊಂದು ಸಣ್ಣ ಪಿಕ್ಚರ್ ಒಂದು ಕಳಿಸ್ತಾರೆ. ವಾಯುಮೂಲೆಯಲ್ಲಿದ್ದರೆ ಸ್ಟವ್ ಯಾವ ಭಾಗದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದನ್ನು ಕಳಿಸ್ಕೊಡ್ತೀವಿ. ಓಕೆ, ಆ ಭಾಗದಲ್ಲಿ ಇಟ್ಕೊಳ್ಳಿ. ನೀವು ವಾಯುಮೂಲೆಯಲ್ಲಿದೆ ಅಂತಂದ್ಬಿಟ್ಟು ಎಗೇನ್ ವಾಯುಮೂಲೆ ಅಂತ ತೊಗೊಂಡ್ರು ಕೂಡ, ಈಗ ಒಂದು ಮೂಲೆ ಅಂತ ಒಂದು ಕೋಣೆ ಅಂತ ತೊಗೊಂಡಾಗ ಏನಾಗುತ್ತೆ, ಅದರಲ್ಲೂ ಕೂಡ ಏನಾಗ್ಬಿಡುತ್ತೆ ಅಂತಾರೆ, ಈಶಾನ್ಯ ನೋಡಿ ಹಿಂಗೆ ಅಂತ ತೊಗೊಂಡಿದ್ದೀನಿ ನೋಡಿ, ನಾನು ಹಿಂಗೆ ತೊಗೊಂಡಿದ್ದೀನಿ, ಇದು ಉತ್ತರ, ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ, ಹೀಗೆ ಅಂತ ತೊಗೊಂಡಾಗ ಏನಾಗ್ಬಿಡುತ್ತೆ ಅಂದರೆ, ನೀವು ಯಾವುದೇ ಒಂದು ಕೋಣೆ ತೊಗೊಂಡ್ರು ಕೂಡ ಪ್ರತಿಯೊಂದು ಕೋಣೆಯಲ್ಲೂ ಕೂಡ ಇಲ್ಲಿ ಈಶಾನ್ಯ ಬರುತ್ತೆ, ಇಲ್ಲಿ ಆಗ್ನೇಯ ಬರುತ್ತೆ, ಇಲ್ಲಿ ನೈಋತ್ಯ ಬರುತ್ತೆ, ಇಲ್ಲಿ ವಾಯು ಮೇಲೆ ಬರುತ್ತೆ, ಇದು ನಾರ್ತ್ ಆಗುತ್ತೆ, ಇದು ಸೌತ್ ಆಗುತ್ತೆ, ಇದು ಈಸ್ಟ್ ಆಗುತ್ತೆ, ಇದು ವೆಸ್ಟ್ ಆಗುತ್ತೆ, ಪ್ರತಿಯೊಂದಲ್ಲೂ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ರಿಲೇಟಿವ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ಚಿತ್ರವನ್ನು ಕೊಡ್ತೀವಿ. ವಾಯುಮೂಲೆಯಲ್ಲಿ ಏನಾದರೂ ನಿಮ್ಮ ಅಡುಗೆ ಮನೆ ಇದ್ದರೆ ಸ್ಟವ್ ಎರಡು ಭಾಗದಲ್ಲಿ ಯಾವ ಭಾಗದಲ್ಲಿ ಇಟ್ಕೊಂಡ್ರೆ ಉತ್ತಮ ಅನ್ನೋದನ್ನು ಕೂಡ ಕಳಿಸ್ಬಿಡ್ತೀನಿ. ಸೊ ಮಾಡ್ಕೊಳ್ಳಿ. ಈ ಭಾಗದಲ್ಲಿ ಇರುವಂತಹ ಅಡುಗೆ ಮನೆ ಮಾಡಬೇಕಾದ್ರೆ ವಾಯುಮೂಲೆಯಿದೆ ನಿಮಗೆ, ಅಲ್ಲಿ ಸ್ಟವನ್ನು ಇಟ್ಕೊಂಡು ಮಾಡ್ತೀನಿ ಅಂತಂದರೆ ಆ ಸ್ಟವ್ ಕೆಳಗಡೆಗೆ ನಾನು ಈಗಲೇ ಹೇಳ್ಬಿಡ್ತೀನಿ ಪರಿಹಾರ ಏನು ಅಂತಂದರೆ, ಹಳದಿ ಕಲರು ಬೇಡ, ಓಕೆ ಗ್ರೀನ್ ಅಂತಂದರೆ ಹಸಿರು ಬಣ್ಣ. ಸೊ ಹಸಿರು ಬಣ್ಣದ ಪೇಂಟನ್ನು ಮಾಡ್ಕೊಳ್ಳೋದ್ರಿಂದ ಅಥವಾ ಸ್ಟಿಕ್ಕರನ್ನು ನಿಮ್ಮ ಸ್ಟವ್ವಿನ ಕೆಳಗಡೆಗೆ ಆ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತಲ್ಲ ಅದರ ಮೇಲೆ ಮಾಡೋದ್ರಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ಮಾಡ್ಕೊಬೋದು. ಮಾಡಿ. ಇದರ ಹಿಂದಿನ ಕಾರಣ ಏನು ಅನ್ನೋದನ್ನು ಆಲ್ರೆಡಿ ತಿಳಿಸಿದ್ದೀನಿ. ಯಾಕೆ ಏನು ಅಂತಂತನ್ನೋದಾದರೆ, ನೀವು ಹಳೆಯ ವೀಡಿಯೋಸನ್ನು ನೋಡ್ತಾ ಹೋಗಿ, ಯಾತಕ್ಕೆ ನೀವು ಅಲ್ಲಿ ಅಂದರೆ ವಾಯುಮೂಲೆಯಲ್ಲಿ ಇರುವಂಥವ್ರು ಉತ್ತರ ನೋಡ್ತಾ ಅಡುಗೆ ಮಾಡಬೇಕಾದವ್ರು ಮಾಡಬೇಕಾಗಿದ್ದೇನೋ, ದಿನ ಬಿಸಿಲಲ್ಲಿ ಹೋಗ್ಬಿಟ್ಟು ಒಂದು 15 ನಿಮಿಷ 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಸಾಧ್ಯ ಆಯ್ತವ್ರೆ ಇರೋದ್ರಿಂದ ಆಗುತ್ತದೆ ಬಿಸಿಲಿನ ಸೂರ್ಯನ ಕಿರಣದಿಂದ ಬರುವಂತಹ ಆ ವಿಟಮಿನ್ ಡಿ ನಿಮ್ಮ ದೇಹಕ್ಕೆ ಹೆಚ್ಚಾಗಿ ಬರಲಿ, ಮತ್ತು ಆ ವೈಲೆಟ್ ಕಲರ್ ರೇಡಿಯೇಷನ್ಸ್ ಏನಿರುತ್ತಲ್ಲ ಅದು ನಿಮಗೆ ಜಾಸ್ತಿ ಬರಲಿ, ನಿಮ್ಮ ದೇಹ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ, ಅವಾಗ ಅಗ್ನಿಮೂಲೆಯಲ್ಲಿ ಮಾಡ್ತಾಯಿದ್ರು. ಬಟ್ ಇವತ್ತು ಅನುಕೂಲ ಇಲ್ಲ, ಇಲ್ಲಿಟ್ಕೊಂಡಿದ್ದೀನಿ. ಅದಕ್ಕೆ ಪರಿಹಾರ ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳೋವಂಥದ್ದು ಮಾಡೋದ್ರಿಂದ ಕೂಡ ಹೆಚ್ಚಾಗಿ ನಿಮಗೆ ವಿಟಮಿನ್ ಡಿ ಮತ್ತು ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಮತ್ತೊಂದು ಕೇಳಿದರೆ, ವಾಯುಮೂಲೆಯಲ್ಲಿ ಯಾರ್ದೋ ಮನೆಯಲ್ಲಿ ವಾಯುಮೂಲೆಯಲ್ಲಿ ಬೋರ್ವೆಲ್ ಹಾಕ್ಬಿಟ್ಟಿದ್ದೀವಿ, ಈಶಾನ್ಯದಲ್ಲಿ ಸಂಪ್ ಹಾಕ್ಬಿಟ್ಟಿದ್ದೀವಿ, ಇದರಿಂದ ಅನೇಕ ತೊಂದರೆಗಳಾಗ್ತಾಯಿದೆ, ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ವಾಯುಮೂಲೆಯಲ್ಲಿರೋಂಥದ್ದಕ್ಕೆ ಬೋರ್ವೆಲ್ಗೆ ಏನು ಮಾಡ್ಬೋದು ಅಂತಂದರೆ, ಅಲ್ಯೂಮಿನಿಯಂ ತಂತಿಯನ್ನು ಆ ಬೋರ್ವೆಲ್ ಸುತ್ತಲೂ 3 ಇಲ್ಲ 6 ಇಲ್ಲ 9 ಸುತ್ತು ಅದನ್ನು ಸುತ್ತೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ, ಅಲ್ಲಿಂದ ಬರುವಂಥ ಆ ನೆಗೆಟಿವ್ ವೇರಿಯೇಷನ್ಸ್ ಏನಿರುತ್ತಲ್ಲ ಅದನ್ನು ಅದು ತಡೀತಾ ಹೋಗುತ್ತೆ. ಓಕೆ, ಇದೊಂದನ್ನು ಮಾಡ್ಕೊಳ್ಳಿ. ಎರಡನೇದು ಅಂತಂದರೆ, ಇಲ್ಲಾಂದರೆ ಕಾಪರ್ ವೈರ್ ಈಸಿಯಾಗಿ ಸಿಗುತ್ತೆ ನಿಮಗೆ, ಅಥವಾ ಕಾಪರ್ ವೈರನ್ನು ಸುತ್ತಬಿಡಿ. ಕಾಪರ್ ವೈರ್ ಇಸ್ ಯೂನಿವರ್ಸಲ್. ಏನೂ ಸಿಗಲಿಲ್ಲ, ಕಾಪರ್ ವೈರನ್ನು 3, 6 ಅಥವಾ 9 ಸುತ್ತೋದ್ರಿಂದ ಏನಾಗುತ್ತೆ ಅಂತಂದರೆ, ಅಲ್ಲಿಂದ ಬರುವಂಥ ನೆಗೆಟಿವ್ ರೇಡಿಯೇಷನ್ಸ್ ಏನಿರುತ್ತಲ್ಲ ಆ ಬೋರ್ವೆಲ್ ತೋಡಿ ಆಗಿರೋದ್ರಿಂದ ಬರುವಂಥದ್ದು ಕಡಿಮೆ ಆಗುತ್ತೆ. ಮತ್ತೊಂದು ಈಶಾನ್ಯದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಏನು ಮಾಡ್ಬೋದು? ಸೊ ಈಶಾನ್ಯದಲ್ಲಿ ಸಂಪ್ ಏನಾರು ಮಾಡಿದರೆ, ಆ ಈಶಾನ್ಯದ ಸಂಪಿನ ಸುತ್ತಲೂ ಕೂಡ ಪ್ರಿಫರಬಲ್ಲಿ ಯಾವುದು ಉತ್ತಮ ಅಂತನ್ನೋದಾದರೆ ಬ್ರಾಸ್ ಅಂತಾರೆ ಹಿತ್ತಾಳೆ ವೈರು ಅಥವಾ ಫ್ಲ್ಯಾಟು ಅಥವಾ ಅದರ ಪ್ಲೇಟು
ಪ್ಲೇಟು ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ವೈರನ್ನೇ ಬೇಕಾದ್ರೆ 3 ಸುತ್ತು ಅಥವಾ 6 ಅನುಕೂಲ ಇತ್ತು ಅಂದರೆ 9 ಸುತ್ತನ್ನು ಆ ಸಂಪಿನ ಭಾಗದ ಪೂರ್ತಿ ಮಾಡೋದ್ರಿಂದನೂ ಆಗುತ್ತೆ. ಇಲ್ಲ ಸರ್ ನನಗೆ ಅದೂ ಕಷ್ಟ ಆಗ್ತದೆ, ನಾನು ಏನು ಮಾಡಲಿ ಅಂತ ಅನ್ನೋದಾದರೆ ಆ ಭಾಗಕ್ಕೆ 3 ಇಂಚು ಹಳದಿ ಪಟ್ಟಿ ಪೇಂಟು ಮೇಲ್ಗಡೆಗೆ ಸಂಪಿನ ಸುತ್ತಲೂ ಮೇಲ್ಭಾಗಕ್ಕೆ ಅದನ್ನು ಮಾಡೋದ್ರಿಂದನೂ ಕೂಡ ಸಾಕಷ್ಟು ಅದರಿಂದ ಬರುವಂಥ ನೆಗೆಟಿವ್ ಎನರ್ಜೀಸು, ಅದರಿಂದ ಬರುವಂಥ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ. ಓಕೆ, ದಿಸ್ ಇಸ್ ಒನ್ ಥಿಂಗ್. ಆಮೇಲೆ ಯಾರೋ ಕೇಳಿದ್ದಾರೆ ಈ ಬಾಗಿಲು ಅಂದರೆ ಈ ವಾಸ್ತುಲಿ ಏನಾಗುತ್ತೆ ಅಂತಂದರೆ ಬಾಗಿಲುಗಳು ಮತ್ತು ಕಿಟಕಿಗಳು ಅಂತಂದಾಗ ಏನಾಗುತ್ತೆ ಅಂತಂದರೆ ಎಲ್ಲನೂ ಕೂಡ ಸಮವಾಗಿರಲಿ ಅಂತಂದರೆ ಬೆಸ ಸಂಖ್ಯೆಯಲ್ಲಿ ಬೇಡ ಸಮ ಸಂಖ್ಯೆಯಲ್ಲಿ ಇರಲಿ ಅಂತ ಹೇಳ್ತಾರೆ. ಯಾವುದೇ ಸಮಸಂಖ್ಯೆ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ 10ರಲ್ಲಿ ಎಂಡ್ ಆಗಬಾರ್ದು. 10 ಅಂತ ಹೋದರೆ ಏನಾಗುತ್ತೆ ಅಂದರೆ 0 ಹೋಯ್ತು ಅಂದರೆ 1 ಉಳ್ಕೊಂಬಿಡುತ್ತೆ. ಇವಾಗ ನೋಡಿ ಹೆಂಗೆ ಮಾಡ್ಬೋದಂದರೆ 2, 4, 6, 8, 12, 14, 16, 18 ಎಗೇನ್ 20 ಒಳ್ಳೆಯದಲ್ಲ. ಯಾಕಂದರೆ ಇಟ್ ಎಂಡ್ಸ್ ವಿತ್ 0. 0ಯಲ್ಲಿ ಅದು ಮುಗಿಯುತ್ತೆ, ಅದು ಮುಂದುವರಿಯಲ್ಲ. ಯಾವ 0ಯಲ್ಲಿ ಮುಗಿಯುತ್ತೋ ಅದು ಮುಂದೆ ಹೋಗಲ್ಲ ಅದು. ಹಾಗಾಗಿ ಏನಾಗುತ್ತೆ ಅಂತಂದರೆ ನೀವು ಈ ರೀತಿಲಿ ತೊಗೋಬೋದು. ಈಗ ಬಾಗಿಲಿನ ಜೊತೆ ಕಿಟಕಿನೂ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ, ಅದನ್ನು ಯಾವ ಲೆಕ್ಕಾಚಾರ ತೊಗೊಳ್ಳಿ ಅಂತ ಕೇಳ್ತಾರೆ. ಬಾಗಿಲೇ ಕಿಟಕಿನೇ, ಬಾಗಿಲು ಕಿಟಕಿ ಎರಡೂ ಸೇರಿಸಿ 1 ಅಂತ ತೊಗೋಬೇಡಿ. ಬಾಗಿಲೇ ಕಿಟಕಿನೇ. ಓಕೆ, ಈ ರೀತಿ ನೀವು ತೊಗೋಬೋದು. ಓಕೆ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಹೇಳ್ತಾ ಇದ್ದೀನಲ್ಲ, ಈಗ ಬಾಗಿಲುಗಳಾಗಲಿ ಕಿಟಕಿಗಳಾಗಲಿ ಸಮಭಾಗದಲ್ಲಿ ಬರಲಿ, ಆದರೆ ಇಟ್ ಶುಡ್ ನೆವರ್ ಎಂಡ್ ವಿತ್ ದ 0 ಜೊತೆಗೆ ಅದು ಎಂಡ್ ಆಗಬಾರ್ದು. 10, 20, 30 ನೋ. ಈ ಥರ ಮಾಡ್ಕೊಂಡೋಗಿ ಎಲ್ಲ ಸೈಂಟಿಫಿಕ್ಕಾಗೇ ಇರುತ್ತೆ. ಮಾಡ್ತಾ ಹೋಗಿ ಎಲ್ರಿಗೂ ಕೂಡ ಭಗವಂತ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಆನಂದ, ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ ಅಂತ ಹೇಳ್ತಾ ನಮಸ್ತೆ, ಜೈ ಹಿಂದ್.